ಆಗಿದ್ರೆ ಸಬ್ಸ್ಕ್ರೈಬ್ ಕೊಡಿ, ಸಬ್ಸ್ಕ್ರೈಬ್ ಹಾಗೆ ಅಂತ ಇವತ್ತು ಡೇ 3 at ಗೋವಾ. ಸೊ ನಾನು ಯಾವುದೋ ಒಂದು ರೆಸ್ಟೋರೆಂಟ್ ನೋಡಿದೆ, ರಿವ್ಯೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ನಾನು ಫುಡ್ ಆರ್ಡರ್ ಮಾಡಿಬಿಟ್ಟೆ. ಇವಾಗ ಹೋಗ್ತಾ ಆನ್ ದ ವೇ ತಿನ್ಕೊಂಡು ಹೋಗೋದು ಕಿಸ್ಮೂರ. ಸೊ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ, ಬಟ್ ರಿವ್ಯೂಸ್ ಚೆನ್ನಾಗಿತ್ತು. ಇವಾಗ ತಿನ್ಕೊಂಡು ಹೋಗೋದು. ಸೊ ದಿಸ್ ಈಸ್ ಮೈ ಔಟ್ಫಿಟ್. ನಮ್ಮದು ಹೋಟೆಲ್ ಗಾರ್ಡನ್ ಫ್ಲವರ್ ಇದು. ಸೊ ಇಲ್ಲೊಂದು ಮರಿಕಾಗೆ ಬಿದ್ದೋಗ್ಬಿಟ್ಟಿದೆ ಪಾಪ, ಎದುರ್ಕೊಂಡು. ಅದ್ರಮ್ಮ ಅಲ್ಲಿದೆ ಹತ್ರ ಹುಡ್ಕೊಂಡು ನೋಡ್ತಿದ್ದೆ. ಇವಳೊಬ್ಳು ಎದ್ರುಕೊಂಡು ಕೂಡ್ತಾಳೆ ಯಾವಾಗಲೂ. ಹೋಗಿ ಪಾಪಕ್ಕಾಗೆ ನಾನು ಥಾಲಿ ಆರ್ಡರ್ ಮಾಡಿದ್ದೀನಿ, ಜೊತೆಗೆ ವೆಜ್ ಯಾಕ್ನಿ ಮಾಡಿದ್ದೀನಿ ಆ್ಯಂಡ್ ಸಮಥಿಂಗ್ ಮಾಡಿದ್ದೀನಿ. ಆನ್ ದ ವೇ ತೋರಿಸ್ತೀನಿ ತಿಂತಾಗಿಂದ. ಸೊ ಥಾಲಿ ಏನಕ್ಕೆ ಮಾಡಿದೆ ಅಂದರೆ ಇದರಲ್ಲಿ ನಾನು ಎಲ್ಲನೂ ಟೇಸ್ಟ್ ಮಾಡ್ಬೋದು ಅಂತ ಥಾಲಿ ಮಾಡಿದೆ. ಸೊ ಫಿಶ್ ಈಸ್ ನೈಸ್. ಇದು ಕಿಂಗ್ ಫಿಶ್ ಅಂತ, ಇಟ್ಸ್ ಕೈಂಡ್ ಆಫ್ ಫೇಮಸ್. ಇದೇನೋ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಿಧಾನಕ್ಕೆ ಒಂದೊಂದೇ ಓಪನ್ ಮಾಡ್ತೀನಿ, ಓಕೆನಾ? ದಿಸ್ ಈಸ್ ಮೈ ಥಾಲಿ. ಇದು ಪ್ರಾನ್ಸ್ ಸಮಥಿಂಗ್ ಡ್ರೈ ಚಟ್ನಿ ಥರ ಹಂಪ್ ಬಂದಾಗ ಹಾರತ್ತೆ ಅಂತ, ಓಕೆನಾ? ಸೊ ಇದೇನೋ ಗೊತ್ತಿಲ್ಲ, ಚಿಕನ್ ಥರ ಇದೆ, ಬಟ್ ಇದು ಕಾಪೆ ಚಿಪ್ಪು. ಇದು ವೆಜಿಟೇರಿಯನ್ ಅಫೇರು. ಇದು ಸಮ್ ಮೀನ್ ಸಾಂಬಾರ್ ಆ್ಯಂಡ್ ಪಿಕಲ್ ಆಲ್ಸೋ ಐ ವಾಂಟ್ ಯೂಸ್. ಆ್ಯಂಡ್ ದಿಸ್ ಇಸ್ ರೈಸ್ ಆ್ಯಂಡ್ ದಿಸ್ ಇಸ್ ಸಮ್ ಸ್ವೀಟ್. ಸೊ ದ್ಯಾಟ್ಸ್ ಅಬೌಟ್ ಮೈ ಥಾಲಿ. ಬ್ರೇಕ್ಫಾಸ್ಟ್ ಮೀ ಲಂಚ್ का थाली. ಓಕೆ, ಬೇಗ ಊಟ ಮಾಡಿ ಆಮೇಲೆ ಸಿಗ್ತೀನಿ, ಬಾಯ್. ಇದು ಪ್ರಾನ್ಸ್ ಸಾಂಬಾರು ಆಯಿತಾ, ನುಗ್ಗೆಕಾಯಿ ಹಾಕ್ಬಿಟ್ಟಿದ್ದಾಳೆ. ನಾಟ್ ಮೈ ಫೇವ್ರೆಟ್. ಜಂಪ್ ಆ್ಯಂಡ್ ಇದೇನಪ್ಪ ಅಂದರೆ ಚಿಕನ್. ಬೇಡ ಚಿಕನ್, ಬನ್ನಿ ಊಟ ಮಾಡಿ. ನಾವು ತಿನ್ನಕ್ಕೆ ಬಂದ್ವಾ? ದೋಸೆ ತೋರಿಸ್ಬಷ್ಟು ಇದು ಆರ್ಡರ್ ಮಾಡ್ಕೊಂಡು ಆಮೇಲೆ ಟಂಟನ. ಸೊ ಅಷ್ಟು ಆರ್ಡರ್ ಮಾಡಿದ್ವಿ. ಚೋಳೆ ಭಟೂರೆ, ಸಾಬುದಾನ, ಪೂರಿ, ದೋಸೆ, ಸಾಬುದಾನ. ಇದು ನಂದು. ಊರು ಆಡೋಣ ಬೇಜಾರಿಗೆ ಅಂತ ಅಲ್ಲಿಂದ ತಗೋಬೇಕು ಅಂದ್ಕೊಂಡ್ವಾ, ಬಟ್ ಆಗಿಲ್ಲ. ಬಿಕಾಸ್ ಮರ್ತೋಗಿ ಬಂದ್ಲಿ ಹುಡುಗಿ. ಅದಕ್ಕೆ ಇಲ್ಲೇ ಓನೋ ನೋ ಮರ್ಸಿ ತಗೊಂಡ್ರೆ ಆಗ್ತಾನೆ. ಅದೇ +2 +4 ಯಪ್ಪ ಸಾಕಾಗೋದು. ಎಷ್ಟು ಖರ್ಚು ತಗೊಂಡಿದ್ದೀನಿ. ಇಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಏನು ಖುಷಿಯಾಗಿದೆ ನೋಡಿ. ಫುಲ್ ಟ್ಯಾಂಕ್ ಮಾಡಿಸೋದು ಎಷ್ಟು ಆಗ್ತದೆ? 2000 2000 ಡೀಸೆಲ್. ಎಷ್ಟು ಕಟ್ಸಿದೆ ಗೈಸ್. ಏ ಇಲ್ಲ, ಮತ್ತೊಂದು +4 ಹಾಕಿದ್ಲಿ ಇವಳು. 25 ಕಾರ್ಡ್ ಆಯ್ತಾ? ಸೋಕೆ 25 ಕಾರ್ಡ್ ಆದ್ರೆ ಅಲ್ಲ, ಏನು 25 ಆಗಿಲ್ಲ. ಅಲ್ಲಿ ನೋಡಲ್ +4 +4 +4 +2 +2 27 ಕಾರ್ಡ್ಸ್ ಹಾಕಿದಾಳೆ ಗೈಸ್. ನೋಡಿ ಇಲ್ಲಿ ಹಾಕ್ತಿದ್ದೀನಿ. ಇಲ್ಲ ಆಡ್ ಹೇಳ್ತಿದ್ದೀನಿ ನಾನು. ಅದೇ ನಾನು ಹಾಕಂಗಿಲ್ಲ, ನಾನು ಅಂದ್ಕೊಂಡ್ಬಿಟ್ಟೆ. ನಾನು ಹಾಕ್ಬೇಕಲ್ಲ ಬ್ಲೂ ಎಲ್ಲ ತೆಗೆದು. ಅಪ್ಪ ಇವಳೆ ಇವಾಗ ವಿನ್ ಆಗೋದು. ಹೆಂಗಿದ್ರು ನೀನು ವಿನ್ ಆದೆ, ಮತ್ತೇನಿನ್ನೂ ಆಗಿಲ್ಲ. ನಾನು ಸ್ಕಿಪ್ ಮಾಡಿದ್ದೀನಿ. ಹೋಗಿ ಬಾಯ್, ಗುಡ್ ನೈಟ್. ಒಬ್ಳೆ ಆಗ್ತಿದ್ದಾಳೆ ಕಾಯ್ತು ಅವಾಗಿಂದ. ನೋಡಲ್ಲಿ ಮುಗೀತು. 3 ಕಾರ್ಡ್ ಇಟ್ಕೊಂಡಿದ್ದಾಳೆ. 28 ಕಾರ್ಡು ನಾನು ಆಲ್ರೆಡಿ ಸೋತಿದ್ದೀನಿ.
32 ಪ್ರಿಯಾಂಕಾ ಸೋತಾಯ್ತು ನಾನು. ಚೆನ್ನಾಗಿಲ್ಲ ಇದು ಆಟ. 25 ಕಾರ್ಡ್ ಆದ್ರೆ ಸೋತ್ ಬಿಡ್ಬೇಕು. ಊನ ಬೋರ್ ಆಯ್ತ ಗಾಯ್ಸ್. ಇದು ಆಡ್ತಾ ಇದೀವಿ. ಬರೀ ಮೋಸ ಮಾಡ್ತಿದ್ದಾರೆ ಇವ್ರು ಸೇರ್ಕೊಂಡು. ಇನ್ನೊಂದ್ಸರಿ ಯಾಕೆ ಸೋಲ ಕೊಟ್ಟರೆ ಮತ್ತೆ ಸೋಲ್ತೀನಿ ಇಬ್ರು ಹೋಗ್ತೀವಿ. ನೆಕ್ಸ್ಟ್ ಸಿ ಹೇಳಿದ್ರೆ ಅದೇ ಪ್ಲೇಸ್ ಬರೆಯೋದು ನಾನು. ಡಿ ಹೇಳಿದ್ರೆ ದಂಡವಾಡ. ಅದು ಬೇರೆ ಇವಳೊಬ್ಳು ಫಾರಿನಿಂದ ಬಂದವಳು. ಇದೇ ಹೆಸರು ನೋಡಲಿ ಕರಾಬೋರ್ಡ್ ದಂಡವಾಡ. ಕಲಂಗುಟ್ಟ ಬರೀ ಅಲ್ವಾ ಕಲಂಗುಟ್ಟ ಬರೀ. ಹೋಲ್ವಾ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಕಾರ್ ಫುಲ್ಲು ಬಿದ್ದೋಗ್ಬಿಟ್ಟಿದೆ. ರೋಡ್ ಬ್ಯಾಕ್ ನೋಡಿ ಸುಮ್ಮನೆ ಹೊಡೆದ್ಬಿಟ್ಟು ಇಷ್ಟ ಯೋಚಿಸ್ತಿದ್ದೇನೆ ಏನ್ ಹೇಳೋದು ಅಂತ. ಈಗಲ್ ಬೇಡ ಆಯ್ತು ಬಂದ್ಬಿಟ್ಟೆ. ಹೇಳ್ಬಾರ್ದೆ ನೀ ಏನ್ ಬೆಟ್ಟ ಇದೆಯಾ ಅನ್ನೋದು. ಅಲ್ವಾ? ಇಬ್ರು ಸೇಮ್ ಬರೋದು ಒಂದು ಪಾಯಿಂಟ್ ಹೋಗುತ್ತಿಲ್ಲ. ಇಲ್ಲ ಅವ್ರ ಪಾಯಿಂಟ್ ಆಗ್ತಿಲ್ಲ. ಇಬ್ಬರದು ಕಚ್ಚಿಲ್ಲ. ಆಯ್ತು ನಂದು ಆಯ್ತು. ಇನ್ಫೆಂಟ್ ಬರ್ತದೆ ತಗೊಂಡು ಯಾವ್ದು ಒಬ್ರು ಇಶಾನ್ ಈಶಾ ನೀ ಇಂಗ್ಲೆಂಡ್ ಈಗಲ್ ಈಗಲ್. ನೀವ್ ಹೇಳೋದ್ ಬರ್ದೆ ನಾನು ಯೋಚನೆ ಮಾಡಕ್ಕಾಗಿಲ್ಲ. ನಿಂಗೆ ಚೆನ್ನಾಗಿ ಹೇಳಕ್ ಹೇಳಿದ್ದು. ಯೋಚನೆ ಮಾಡಿಲ್ಲಂತೆ. ನೀನ್ ಯಾರು ಹೇಳಕ್ ಹೇಳಿದ್ದು ಈಗಲ್ ಅಂತ? ಯೋಚನೆ ಮಾಡಿ ಎಲಿಫೆಂಟ್ ಬರಬೇಕು. ಅದು ಟೈಮ್ ಆಗ್ಬಿಡತ್ತಲ್ಲ. ಏನೂ ಇಲ್ಲ. ನೆಕ್ಸ್ಟ್ ಎಫ್ ಫಿಶ್. ಥ್ಯಾಂಕ್ಸ್. ಕಿಂಗ್ ಡನ್. ಏ ತಡಿ ನಂದು ಆಯ್ತು. ಫರ್ಹಾನ. ಫ್ರಾನ್ಸ್. ಫ್ರಾನ್ಸ್. ಫಿನ್ಲ್ಯಾಂಡ್. ಫಿಶ್. ಫಿಶ್. ನೀವು ಹೇಳ್ತಾರೆ ಯೋಚನೆ ಮಾಡಲ್ಲ. ಫೋಮ್. ಫ್ರಿಡ್ಜ್. ಕೆಲಸ ಮಾಡಿ ಬರೀ ಗಾಯ್ಸ್ ನಾವಿವಾಗ ಟ್ರೆಕ್ಕಿಂಗ್ ಮಾಡಿಕೊಂಡು ಒಂದು ಬೀಚ್ ಹೋಗೋಣ ಅಂತಿದ್ದೀವಿ. ಆ್ಯಂಡ್ ದೀಸ್ ಆರ್ ಮೈ ಟ್ರೆಕ್ಕಿಂಗ್ ಶೂಸ್. ಹೌ ನೈಸ್. ಸೊ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಗೆಸ್ ಮಾಡಬೇಕಾಯ್ತಾ ನೀವು ಬರೋ ಅಷ್ಟೊತ್ತಿಗೆ? ಇಲ್ಲಿದೆ ನೋಡ್ಕೋಬೇಡಿ, ಹಂಗೆ ಗೆಸ್ ಮಾಡಿ. ಗಾಯ್ಸ್ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ನಾನಂತೂ ಹೀಲ್ಸ್ ಬಿಚ್ಚಾಕಿದ್ದೀನಿ ಬಿಕಾಸ್ ಆ ಥರ ಇದೆ ರೋಡ್ಗಳು. ಆನ್ ದ ವೇನೇ ನಿಮಗೆ ಎಷ್ಟೊಂದು ಬ್ರೌನ್ ಕಲರ್ ಬೀಚಸ್ ಸಿಗುತ್ತೆ ಅಂತಂದರೆ ನಮಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಕಾಲ್ ಗ್ರಿಪ್ಪಲ್ಲಿ ಬರೋದು ಬಿಟ್ಟು ಬೇರೆ ಆಪ್ಷನ್ನೇ ಇರೋದಿಲ್ಲ. ಇದು ಲಿಲಿಪುಟ್ ಬೀಚ್. ಲಿಲಿಪುಟ್. ನಾನು ಟೈನಿ ಬೀಚ್ ಆಯಿತಾ. ಅಲ್ಲಿ ನೋಡಬೇಕಿತ್ತು ಒಂದಿಷ್ಟು ಪ್ಲೇಸಲ್ಲಿ. ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಆ ಥರ ಇತ್ತು. ಇಲ್ಲಿಂದ ಕನೆಕ್ಟಿವಿಟಿ ಇದೆ, ಬಟ್ ಇದೂ ಕಡಿಮೆನೇ ಕಂಪ್ಯಾರಿಟಿವ್ಲಿ. ಸೊ ಅಷ್ಟು ದೂರ ಹೋಗಬೇಕು. ಮಳೆ ಬೇರೆ ಬರ್ತಾ ಇದೆ. ಸಿ ಇದು ಇನ್ನೊಂದು ವರ್ಷನ್ ಆಫ್ ಬೀಚ್. ಸರ್ಕಸ್ ಮಾಡ್ತಾ ಹೋಗ್ಬೇಕು. ಮುಗಿತಂತೆ, ಬೀಚ್ ಬರಬೇಕಂತೆ ಇವಾಗ. ಅವ್ರು ಬಿದ್ದೋಗ್ತಾ ಇದ್ರು ಗೈಸ್. ಇಲ್ಲ ಬಂದರು, ಬಡ್ಸ್ಕಿದ್ದಾದರು. ಸ್ಕೂಟಿಲಿ ಬರ್ಬೋದು, ಬಿಟ್ಟರೆ ಜೀಪಲ್ಲಿ ಬರ್ಬೋದು, ಬಟ್ ಕಾರಲ್ಲಿ ಬರೋಕ್ಕಾಗಲ್ಲ. ಅನ್ಲೆಸ್ ಯು ಹ್ಯಾವ್ ಅದರಲ್ಲೂ ಬರೋಕ್ಕಾಗಲ್ಲ. ಕಾರಿದ್ರು ಪಾರ್ಕ್ ಮಾಡ್ತಿದ್ರು ಅಲ್ಲಿ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಈ ಬಟರ್ಫ್ಲೈ ಬೀಚ್ ಸಿಗುತ್ತೆ. ಬಟ್ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಬನ್ನಿ ಹೋಗಿ ಡಿಸ್ಕವರ್ ಮಾಡೋಣ. ಸೊ ಗಾಯ್ಸ್
ಇಲ್ಲಿ ಬಂತು ನಮ್ಮ ಬೀಚ್. ಕಾಲೆಲ್ಲ ತಣ್ಣಗಾಗ್ತಿದೆ ಗೈಸ್ ಟ್ರೆಕ್ಕಿಂಗ್ ಆದ್ಮೇಲೆ. ಮಳೆ ಬರ್ತಾ ಇರೋದಕ್ಕೂ ಈ ವೆದರ್ಗೂ ಈ ಸೀನ್ರಿಗೂ ವಾವ್. ಸೊ ದ್ಯಾಟ್ಸ್ ಕಾಲ್ ಬಟರ್ಫ್ಲೈ ಬೀಚ್ ಅಂತ. ಸ್ವಲ್ಪ ಡೌನ್ ಇದೆ, ಶಾಲೋ ಥರ ಇದೆ. ಅಲ್ಲಿ ಯಾರೋ ಕ್ಯಾಂಪಿಂಗ್ ಮಾಡ್ತಿರ್ತಾರೆ ಗೈಸ್. ಎಷ್ಟೊಂದು ಬಾಳೆ ಗಿಡ ಬೆಳೆದಿದೆ ನೋಡಿ. ಅದೇನೋ ಅಲೋವೆರಾ ಥರ ಕಾಣುತ್ತಲ್ಲ, ಫ್ಲಾರು, ಅದೆಲ್ಲ ಬಾಳೆನೆ ಮತ್ತೇನು ಬಾಳೆನೆ ಅದೆಲ್ಲ. ನಾನು ನನ್ನ ಮಿಯಾವಿಗೆ ಅದೇ ಥರ ಕರ್ಕೊಬಂದು ಮರಳಲ್ಲೆಲ್ಲ ಉಜ್ಜಾಡಿಸ್ತಿದ್ದೆ. ಇವಳು ಹೆಂಗೆ ಮಾಡಿದಳು ಅಲ್ಲಿ ನೋಡಿ. ಮಿಯಾವಿ ಕಲರೇ ಒಂದು ಲ್ಯಾಬ್ ಇದೆ. ನಮ್ಮ ಮಿಯಾವಿನೂ ಹಂಗೆ ಬೆಳ್ತಾ ಇದ್ದ. ಈ ಬೀಚಲ್ಲಿ ಇದ್ರೆ ಗಾಯ್ಸ್ ನಾವು ಬೇಡ ಅಂತ ಹೇಳ್ಬಿಟ್ಟು ಇವರಿಬ್ರು ನಂಗೆ ಎಲ್ಲೋ ಕರ್ಕೊ ಹೋಗ್ತಿದ್ದಾರೆ ಪ್ರೈವೇಟ್ ಬೋಟಲ್ಲಿ. ಒಂದೇ ಕಡೆ ವೇಟ್ ಬಿದ್ದೈತೆ, ಅದು ಬೇರೆ. ನಾವೇ 3 ಜನ. ನಂಗೇನು ಗೊತ್ತು, ನಾನು ಏನೆಲ್ಲ ಮಾಡ್ಬೋದು ಇಲ್ಲಿ. ಏನಾದರೂ ಟೈಟಾನಿಕ್ ಪೋಸ್ ಎಲ್ಲ ಮಾಡ್ಬೋದು. ಅವ್ರಿಗೆಲ್ಲ ಬಾಯ್ ಮಾಡ್ಬೋದು. ಅವ್ರು ಯಾರು ಬಾಯ್ ಮಾಡಲ್ಲ, ಸುಮ್ಮನೆ. ನೀವಿಬ್ರು ಟೈಟಾನಿಕ್ ಪೋಸ್ ಮಾಡ್ಬೋದು. ನನ್ನ ಗಂಡ ಅಷ್ಟು ರೊಮ್ಯಾಂಟಿಕ್ ಇಲ್ಲ. ನನಗೆ ಎದೆ ಡಗ 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 ಹೊಡ್ಕಂತ ಇದೆ. ಇದು ಬೇರೆ ಮುಂದೆ ಎದ್ದತ್ತೆ. ನಾನು ಜಾಸ್ತಿ ಆಗಿದೆ. ನೀವು ಜಾಗನೇ ಬಿಡ್ತೀನಿ. ನಾನು ಎಲ್ಲಿದ್ದೀನಿ ಗೊತ್ತಾ? ಟೈಟಾನಿಕ್ ಪೋಸ್ ಹತ್ರ ಇದ್ದೀನಿ. ಕಷ್ಟಪಟ್ಲು, ಬೆಬ್ಬೆ ಬೆಬ್ಬೆ ಅಂದ್ಲು, ಇವಾಗ ಹೋದ್ಲು ಟೈಟಾನಿಕ್ ಪೋಸ್ ಕೊಡಕ್ಕೆ. ಸಿಗದೇ ಇಲ್ಲ ಅಂದ್ರೆ ತಿರುಗೆ ಮುಖ ಕಾಣಿಸ್ಬೇಕಲ್ಲ. ಏನ್ ತಿರುಗ ಅಂದಿಲ್ಲವ, ಬರೀ ಮುಖ ಚಿತ್ರ ನೋಡ್ಬಿಟ್ಟು ಅಡ್ಡ ಹೊಡಿತೀನಿ ಹಂಗೆ ಎತ್ಕೋ. हाँ ये टर्टल रॉक है टर्टल। हाँ। ये कछुए की तरह दिखता है देखो, और उसको हेड नहीं है, मुंडी नहीं है। हाँ 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 उसका मुंडी है ना, वो स्लोली बाहर आएगा, जैसा टर्टल बाहर निकलता है ना वैसे हाँ निकलेगा। रॉक को देखते हो? अच्छा ಓ ಹಾಂ ಜಿ ಅಲ್ವಾ. ಅದು ಟಾಟಲ್ ಥರ ಕಾಣತ್ತಂತೆ. ಅದು ನಿಧಾನ ಹೋಗ್ತಾ 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 ಅದ್ರ ಮುಖ ಕಾಣತ್ತಂತೆ, ಅದ್ರ ಮುಂಡಿ ಕಾಣತ್ತಂತೆ. ಪ್ರಿಯಾಂಕಾ ನೀನು ಯಾರು ತೆಗಿದಿಲ್ಲ. ಇದು ನೋಡಿ ಗೈಸ್, ಎಷ್ಟು ಮೇಲೆ ಹೋಗ್ತಾ ಇದೆ, ಎಷ್ಟು ಕೆಳಗೆ ಬರ್ತಾ ಇದೆ. ಅದಲ್ಲ, ಅಲ್ಲೊಂದು ಕಲ್ಲಿದೆ ನೋಡು ಲೆಫ್ಟಲ್ಲಿ, ನೋಡಿದ್ದು ಇದು. ಇಷ್ಟು ಮೇಲಿದ್ದಲ್ಲ, ಇಷ್ಟು ಕೆಳಗೆ ಹೋಗೋದು ನೋಡಿ. ಬಾ ಮುಗ್ದೋಯ್ತಾ ನಮ್ಮ ರೈಡು? ಇಷ್ಟೊಂದು ಕೊಟ್ವಾ? ಇದು ಬಟರ್ಫ್ಲೈ ಏನಕ್ಕೆ ಅಂತಾರೆ ಅಂತ ಯಾರು ಹೇಳೇ ಇಲ್ಲ. ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ. ಹೌದಾ? ಮತ್ತೆ ಮುಗೀತಂದ್ರಿ ಎಲ್ಲರೂ? ಅದು ಬೇರೆ ಐಲ್ಯಾಂಡ್ ಕರ್ಕೊಂಡು. ಹೌದಾ? ಎಲ್ಲಿದೆ ಐಲ್ಯಾಂಡ್? ಐಲ್ಯಾಂಡ್ ಬರುತ್ತೆ ಹೋಗಿದ್ರೆ. ವೈಟ್ ದೆವ್ವ ನೋಡಿದ್ದೀರಾ ಗಾಯ್ಸ್ ಐಲ್ಯಾಂಡ್ ಅಲ್ಲಿ? ಹಂಗೆ ತೋರ್ಸಂಗೆ ಕರ್ಕೊಂಡು ಬರ್ತೀವಿ. ತೋರಿಸ್ತಾರೆ, ಇಳಿಸಲ್ಲ. ಹನಿಮೂನ್ ಐಲ್ಯಾಂಡ್ ಇಳಿಸಲ್ಲ ಅಲ್ಲಿ. ಹಂಗೆ ದೂರನಾಗಿ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅಲ್ಲಿ ಅದು ಕಾಲ್ ಥರ ಕಾಣಿಸ್ತಾ ಇದೆ ಅಂತೆ. ಸೊ ಅದಕ್ಕೆ ನಿಮ್ಗೆ ಫುಟ್ ರಾಕ್ ಅಂತ ಹೇಳ್ತಾರಂತೆ.
ಬಾಬಾ ಅಂತ ನೀನು ಹೋಗ್ತಾನೆ ಇಲ್ಲಲ್ಲ. ಸೊ ಇದು ಬಟರ್ಫ್ಲೈ ಬೀಚು ಗಾಯ್ಸ್. ಆ್ಯಂಡ್ ಏನಕ್ಕೆ ಬಟರ್ಫ್ಲೈ ಬೀಚ್ ಅಂದರೆ ಇದೊಂದು ವಿಂಗ ಆ್ಯಂಡ್ ಇದೊಂದು ವಿಂಗು ಅಂತೆ. ಸೊ ಅದಕ್ಕೆ ಬಟರ್ಫ್ಲೈ ಶೇಪಲ್ಲಿದೆ ಅಂತ ಬಟರ್ಫ್ಲೈ ಬೀಚ್ ಅಂತ. ಅದು ಡ್ರೋನಿಂದ ಕಾಣಿಸುತ್ತೆ ಅಂತ. ಎಷ್ಟು ಗಲೀಜು ಮಾಡಿದೆ ನೋಡಿ. ಅದಕ್ಕೆ ಬಿಯರ್ ಎಲ್ಲ ಕುಡಿಬಾರ್ದು. ಸೊ ದಾಟ್ಸ್ ದ್ಯಾಟ್. ಆ್ಯಂಡ್ ನಾವು ಹೊರಟ್ರಿ ಇವಾಗ. ಆ್ಯಂಡ್ ಅಲ್ಲಿ ಒಂದು ಬೋಟ್ ನಿಲ್ಸಿದಲ್ಲ, ಸೊ ಅಲ್ಲಿ ನನಗೆ ನಿಲ್ಲಿಸ್ಕೊಂಡ್ಬಿಟ್ಟು ನಾವಿನ್ನೂ ಪೇ ಮಾಡಿರಲಿಲ್ಲ ಆ ಬೋಟಿಗೆ, ಆಯಿತಾ. ಸೊ ಲೈಕ್ ಪೇಮೆಂಟ್ ಹೆಂಗೆ ಅಂತ ಕೇಳಿದ್ರೆ ನಾವು ಪೇಮೆಂಟು UPI ಅಂತಂದು ಅದಕ್ಕೆ ಪೇಮೆಂಟ್ ಮಾಡೋ ತನಕ ಅಲ್ಲೇ ನಿಲ್ಸ್ಕೊಂಡಿದ್ರು. ಆಮೇಲೆ ಪೇಮೆಂಟ್ ಆಗ್ತಿದ್ದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರು. ಸೊ ಯಾ ಇಟ್ ವಾಸ್ ಲೈಕ್ ಪೇಮೆಂಟ್ ಮಾಡಿಲ್ಲ ಅಂದರೆ ಅಲ್ಲೇ ಬೀಲ್ಸ್ ಬಿಡ್ತಾಯಿದ್ರು ನಮಗೆ ನೀರೊಳಗೆ. ಸೊ ಯಾ ಆ್ಯಂಡ್ ಇಲ್ಲಿ ನದಿ ಕನೆಕ್ಟ್ ಆಗುತ್ತೆ. ಲುಕ್ಸ್ ನೈಸ್. ಸಿ ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಸೊ ಇಲ್ಲಿ ನದಿ ಕನೆಕ್ಟ್ ಆಗುತ್ತೆ. ಈ ಬೀಚಲ್ಲಿ ಆ್ಯಕ್ಚುಲಿ ಮುಂಚೆ ಫಾರಿನರ್ಸ್ ಬರ್ತಾಯಿದ್ರಂತೆ ಕೋವಿಡ್ಗೂ ಮುಂಚೆ. ಇವಾಗ ಇಂಡಿಯನ್ಸ್ ಜಾಸ್ತಿ ಬರ್ತಾ ಇರೋದಕ್ಕೆ ಫಾರಿನರ್ಸ್ ಕಡಿಮೆ ಮಾಡಿದ್ರಂತೆ. ಅವ್ರು ಬೇರೆ ಬೀಚ್ ಹುಡ್ಕೊಂಡು ಹೋದ್ರಂತೆ. ಸೊ ಇವಾಗ ಇಲ್ಲಿ ಯಾರು ಇಂಡಿಯನ್ಸ್ ಬರ್ತಾಯಿಲ್ಲ ಅಂತೆ. ಸಾರಿ, ಇವಾಗ ಇಲ್ಲಿ ಯಾರು ಫಾರಿನರ್ಸ್ ಬರ್ತಾಯಿಲ್ಲ ಅಂತೆ. ಬಂದರೂ ತುಂಬ ತುಂಬ ಕಡಿಮೆ ಅಂತೆ. ಸೊ ದ್ಯಾಟ್ಸ್ ಅಬೌಟ್ ದಿಸ್ ಬೀಚ್. ದ್ಯಾಟ್ಸ್ ಅಬೌಟ್ ದಿಸ್ ಬೀಚ್. ವಾವ್ ಗೈಸ್, ಈ ಥರ ಕಾಡು ಕಾಡು ಮಧ್ಯ ಹೋಗಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ. ರಿಯಲ್ ಟ್ರೆಕ್ಕಿಂಗ್ ಇನ್ ಗೋವಾ. ನೋ ಹಾಟ್ ಸನ್, ನೋ ಟ್ಯಾನಿಂಗ್, ಕಾಮ್, ರೈನ್ ಆ್ಯಂಡ್ ಟ್ರೆಕ್ಕಿಂಗ್. ಇವಾಗ ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರಂತೆ, ಬಟ್ ಮುಂಚೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಂತೆ. ಕಡೆ ನದಿ ಬೇರೆ ಇದೆ ಅಷ್ಟೇ. ಸೊ ಗಾಯ್ಸ್, ಅವ್ರು ಇನ್ನೂ ಬಂದಿಲ್ಲ, ಹಿಂದೆ ಎಲ್ಲ ಇದ್ದಾರೆ. ಬಟ್ ನಾನು ಮುಂದೆ ಬರ್ತಾ ಇದ್ದೀನಿ. ಬಿಕಾಸ್ ಅವರು ಚಪ್ಪಲಿ ಹಾಕ್ಕೊಂಡಿದ್ದಾರೆ, ನಾನು ಹಾಕ್ಕೊಂಡಿಲ್ಲ. ಸೊ ನಾನು ನಡೆಯೋಕ್ಕೆ ಲೇಟ್ ಆಗುತ್ತೆ ಅಂತ ಅಷ್ಟೇ. ಏನು ಸಿಕ್ಕಾಪಟ್ಟೆ ದೂರ ಹೋಗಬೇಕು ಗಾಯ್ಸ್, ಯಾರ್ಯಾರು ಇಲ್ಲ. ಸೊ ಯಾ ಇಟ್ ವಾಸ್ ಅ ನೈಸ್ ಬೀಚ್. ಚೆಂದ ಆಯಿತು, ಖುಷಿ ಆಯಿತು. ಟ್ರೆಕ್ಕಿಂಗ್ ಕೂಡ ಚೆಂದ ಆಯಿತು. ಆ್ಯಂಡ್ ಇಲ್ಲಿ ಕಲ್ಲು ಮೇಲೆ ನಡೆದು ಕಾಲು ಚುರ್ರು ಅಂತಿತ್ತ. ಅದಂತೂ ಫುಲ್ ಐಸ್ ವಾಟರ್ ಥರ ಇತ್ತು. ಸೊ ಕಾಲಿಡ್ತಿದ್ದಂಗೆ ಫುಲ್ಲು ತಣ್ಣಗಾಗೋಯ್ತು. ಸೊ ಇವಾಗ ಮತ್ತೆ ಜಂಗಲ್ ಬರ್ತಾಯಿದೆ. ಸೊ ಜಂಗಲ್ ಪಾತ್ರದಾಗ ಹೋಗ್ಬೇಕು. ಸೊ ಇವಾಗ ಜಸ್ಟ್ ಬಂದ್ವಿ ಗಾಯ್ಸ್. ಫುಲ್ ಟಯರ್ಡ್ ಆಗೋಗಿದೆ. ಅರೌಂಡ್ 12:31 ಆಗಿದೆ ಈಗ. ಸೊ ಜಸ್ಟ್ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಬೇಕು. So yeah, that's it for this video. I hope you all enjoyed it. If you did like it, please give me thumbs up and subscribe to my channel. And if you want more such videos, please let me know in the comment section. I'll see you all in my next vlog. Until next time, okay, bye.